85,000ಕ್ಕೆ ನಿಮಗೆ ಇನೋವಾ ಸಿಗುತ್ತೆ. ಅದು ಕೂಡ ಒಳ್ಳೆ ಮಾಡೆಲ್ ಗಾಡಿ. ನೋಡಿ ಇಂಟ್ರೆಸ್ಟರ್ ಬೇಗ ಕರೆ ಮಾಡಬಹುದು. 3.5 ಲಕ್ಷ ಕೊಡ್ಲಿ ಸರ್ ಸಾಕು. ಓಕೆ 3.5 ಲಕ್ಷಕ್ಕೆ ಡಸ್ಟರ್ ಆಗಾರೆ. 3.5 ಲಕ್ಷಕ್ಕೆ ಡಸ್ಟರ್. ಈವನ್ ಕರ್ನಾಟಕ ತಗೊಂತಿರೋದ್ರೆ 4 ಲಕ್ಷಕ್ಕೆ ಸೇಮ್ ಮಾಡೆಲ್ ಡಸ್ಟರ್ ಕೊಡ್ತೀನಿ. ಓಕೆ 4 ಲಕ್ಷಕ್ಕೆ ಸೇಮ್ ಮಾಡೆಲ್ ಡಸ್ಟರ್ ನಾನ್ ಕೊಡ್ತಾ ಇದೀನಿ. ಬಿಲೋ 5 lakhs. ಬಿಲೋ 5 lakhs 5 ಲಕ್ಷದ ಒಳಗಡೆ. 5 ಲಕ್ಷದ ಒಳಗಡೆ BMW 5 Series. ಪ್ರೈಸ್ ರಿವೀಲ್ ಮಾಡ್ಲಾ? 4.5 ಲಕ್ಷ ಕೊಡ್ಲಿ ತಗೊಂಡೋಗಿ. 3.5 ಲಕ್ಷ ಕೊಡ್ಲಿ ತಗೊಂಡೋಗ್ಲಿ. 3.5 ಲಕ್ಷಕ್ಕೆ ಮರ್ಸಿಡೀಸ್ ಬೆಂಜ್ 3.5 ಲಕ್ಷಕ್ಕೆ. 3.5 ಲಕ್ಷಕ್ಕೆ ಕಂಡೀಷನ್ ಮೇಲೆ ಡಿಪೆಂಡ್ 35 145 150 ತನಕ ಇದೆ 5 ಮಾಡೆಲ್. ಹೌದು ಸರ್. 2010 ಮಾಡೆಲ್ ಕೊಡ್ತೀನಿ. ಫಿಕ್ಸ್ ಪ್ರೈಸ್ 175 ಕೊಡ್ಲಿ ತಗೊಂಡೋಗಿ. 175 2010 ಮಾಡೆಲ್ ವಿತ್ ಟ್ರಾನ್ಸ್ಫರ್ ವಿತ್ ಕಮಿಷನ್. ವಿತ್ ಟ್ರಾನ್ಸ್ಫರ್ ವಿತ್ ಕಮಿಷನ್ 1,75,000 ಕೊಡ್ಲಿ ಗಾಡಿ ತಗೊಂಡು 6,95,000 ಕೊಡ್ತೀನಿ. 6,95,000 ಆನ್ ರೋಡ್ ಪ್ರೈಸ್ 11,30,000 ಇದೆ. ನನ್ನ ಹತ್ರ ಕೊಡ್ತಾ ಇರೋ ಇವತ್ತು ಹೊಸ ಶೋರೂಮ್ ಪ್ರೈಸ್ ನಾನೇ ಸಂಚಾರಿ ಕಡೆಯಿಂದ ಬಂದ್ರೆ 6,95,000 ಗೆ ಈ ZXi ಶಿಫ್ಟ್ ಟಾಪ್ ಎಂಡ್ ಮಾಡಲ್ ನಿಮ್ಕೊಳ್ಳಿ. ಇನ್ನ ಕಡಿಮೆ ಮಾಡ್ಕೊಡ್ತೀನಿ. ಈ ಗಾಡಿ ಶೋರೂಮ್ ಅವ್ರು ಅಕಸ್ಮಾತ್ ಏನಾದ್ರು ಮೈನಸ್ ಪಾಯಿಂಟ್ ಇತ್ತು ಅಂದ್ರೆ 100% ಅಮೌಂಟ್ ಆನ್ ಟೇಬಲ್ ರಿಫಂಡ್ ಮಾಡ್ಬಿಡ್ತೀನಿ. ಓಕೆ 100% ಅಮೌಂಟ್ ಕೂಡ ರಿಫಂಡ್ ಪೇಮೆಂಟ್ ಅಂದ್ರೆ 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಮಾರುತಿ ಸುಜುಕಿ 50,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು ನಿಮಗೆ. ಇನ್ನು ಮಿಕ್ಕಿದ 6 ಲಕ್ಷ ಲೋನ್ ಆಗುತ್ತೆ. ಆನ್ ದ ವೆಹಿಕಲ್ ಪ್ರೈಸ್ 6,95,000 ಗೆ ಮಾಡ್ಕೊಡ್ತೀನಿ. ಓಕೆ 6,90,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ 2014 ಅದು ಕೂಡ VDI ಅಂದ್ರೆ ಡೀಸೆಲ್ ಮಿಡ್ ವೇರಿಯಂಟ್ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಬರುವಂತ ಗಾಡಿ ಸಿಗುತ್ತೆ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಇವತ್ತು ನಿಮಗೋಸ್ಕರ ಒಂದು ಹೊಸ ಶೋರೂಮ್ ಬಂದಿದ್ದೀನಿ. ಈ ಶೋರೂಮ್ ಹೆಸರೇನು, ಅಡ್ರೆಸ್ ಎಲ್ಲಿ ಬರುತ್ತೆ, ಮತ್ತು ಇವರ ಕಾಂಟ್ಯಾಕ್ಟ್ ನಂಬರ್ ಏನಿರುತ್ತೆ, ಮತ್ತು ಇವ್ರ ಹತ್ರ ಏನು ಗಾಡಿಗಳು ಸಿಗುತ್ತೆ, ಏನು ಬಜೆಟಲ್ಲಿ ಸಿಗುತ್ತೆ, ಲೋನ್ ಎಷ್ಟಾಗುತ್ತೆ, ಇಷ್ಟು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ನಾನು ಆಲ್ರೆಡಿ ಪ್ರೈಸ್ ವಿಚಾರಿಸಿದ್ದೀನಿ. ತುಂಬಾನೇ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಏನ್ ಸರ್ ನಿಮ್ಮ ಹೆಸರು ಹೇಳ್ಬಿಡಿ. ಸೈಯದ್ ಅದ್ನಾನ್ ಸರ್, ಚಾಂಪಿಯನ್ ಕಾರ್ಸ್ ಇಂದ. ಚಾಂಪಿಯನ್ಸ್ ಕಾರ್ಸ್ ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್? ಸರ್ ಇದು ಬಂದು ಬನ್ನಾರ್ಘಟ್ಟ ರೋಡ್ ಗೊಟ್ಟಿಗೆರೆ 80 ಫೀಟ್ ರೋಡ್ ಅಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ. ಭಾರತ್ ಪೆಟ್ರೋಲಿಯಂ ಆಪೋಸಿಟ್ ಇದೆ. ಗೂಗಲ್ ಅಲ್ಲಿ ಚಾಂಪಿಯನ್ ಕಾರ್ಸ್ ಅಂತ ಹೊಡೆದ್ರೆ ಬಂದ್ಬಿಡ್ತದೆ. ನಾನು ಹಂಗೆ ಸರ್ ಬಂದೆ, ಚಾಂಪಿಯನ್ ಕಾರ್ಸ್ ಅಂತ ಗೂಗಲ್ ಅಲ್ಲಿ ಹೊಡ್ಕೊಂಡ್ ಬಂದೆ. ಲೊಕೇಶನ್ ಕರೆಕ್ಟ್ ಆಗಿ ತೋರಿಸ್ತು. ಈಗ ನಿಮ್ಮ ಹತ್ರ ಎಷ್ಟು ಕಾರ್ಗಳು ಸ್ಟಾಕ್ಸ್ ಅಲ್ಲಿ ಇದೆ ಸರ್? ಸರ್ ಪ್ರೆಸೆಂಟ್ ಆಗಿ 20+ ವೆಹಿಕಲ್ಸ್ ಇದೆ. ಇನ್ನ ವೆಹಿಕಲ್ಸ್ ಬರ್ತಾ ಇದೆ. ಜಸ್ಟ್ ಹೊಸದಾಗಿರೋದ್ರಿಂದ ಇವಾಗ ಮೆಜಾರಿಟಿ ಕರ್ನಾಟಕ ಸ್ಟೇಟ್ ತರಿಸ್ಬಿಟ್ಟಿದ್ದೀನಿ. ಎಲ್ಲ ಕರ್ನಾಟಕ ಗಾಡಿ ಇದೆ. ಮೆಜಾರಿಟಿ 1-2-3 ಗಾಡಿಗಳು ನಿಮಗೆ ಅದರ್ ಸ್ಟೇಟ್ ಸಿಗ್ಬೋದು. 7 ಸೀಟರ್ ಅಲ್ಲಿ ಮಾತ್ರ ನಿಮಗೆ ಅದರ್ ಸ್ಟೇಟ್ ತರಿಸಿದ್ದೀನಿ. ಮಿಕ್ಕಿದೆಲ್ಲ ಮೆಜಾರಿಟಿ ಕರ್ನಾಟಕನೇ ಇರೋದು. ಓಕೆ ಪ್ರೈಸ್ ಎಲ್ಲ ಹೆಂಗ್ ಕೊಡ್ತೀರಾ ಸರ್ ಈ ಸಲ? ಸರ್ ಹೊಸ ಶೋರೂಮ್ ಹೊಸ ಪ್ರೈಸಸ್. ಹೊಸ ಪ್ರೈಸ್ ಇಲಾಜೆ ಇಲ್ಲ. ಆನ್ ಟೇಬಲ್ ಬಂದು ಕುತ್ಕೊಂಡ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಟ್ಬಿಡಿ. ಪ್ರೈಸ್ ಆಫರ್ ಇವತ್ತಾಗಾದ್ರೆ. ಓಕೆ ಸರಿ ನನ್ನ ಸಬ್ಸ್ಕ್ರೈಬರ್ ಮಾತ್ರ ಗಾಡಿ ತಗೋತಾರೆ ಅಂತ ಇಟ್ಕೊಳ್ಳಿ. ಕಮಿಷನ್ ಕೊಡ್ಬೇಕಾ? ಬೇಡ ಸರ್, ಕಮಿಷನ್ ಫ್ರೀ. RTO ಚಾರ್ಜಸ್? RTO ಬೇಡ. NOC ಕೂಡ ಫ್ರೀ. NOC ಕೂಡ ಫ್ರೀ. ಈವನ್ 3M ಪಾಲಿಶ್ ಕೂಡ ಫ್ರೀ. 3M ಪಾಲಿಶ್ 3M ಪಾಲಿಶ್ ಕೂಡ ಫ್ರೀ ಆಗಿ ಮಾಡ್ಕೊಟ್ಬಿಡ್ತೀನಿ. ಓಕೆ ಸರ್, ಮತ್ತೆ ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡೆಲ್ ಲೋನ್ ಆಗುತ್ತೆ? ಲೋನ್ ಅಂತ ಬಂದ್ರೆ 2010 and above ಕರ್ನಾಟಕ ಗಾಡಿ ಯಾವ್ದೇ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರ್ಲಿ 100% ಇಂದ 80% ಲೋನ್ ಮಾಡ್ಕೊಡ್ತೀನಿ. ಓಕೆ 80 to 100%. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80 to 100% 100% ಚೆನ್ನಾಗಿ ಮಾಡ್ಕೊಡ್ತೀನಿ. ಓಕೆ ಅಂದ್ರೆ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಹೊಸ ಶೋರೂಮ್ ಅಲ್ಲಿ ಹೊಸ ಬೆಲೆಯಲ್ಲಿ ನಿಮಗೆ ಕಾರ್ಗಳು ಸಿಗುತ್ತೆ. ಏನೇನು ಕಾರ್ಗಳು ಏನೇನು ಪ್ರೈಸ್ ಅಲ್ಲಿ ಇದೆ ಬನ್ನಿ ತಿಳ್ಕೊಳ್ಳೋಣ. ಸರ್ ಈಗ ಫಸ್ಟ್ ಆಫ್ ಆಲ್ ಮಾರುತಿ ಸುಜುಕಿ ರಿಡ್ಜ್ ಸರ್. ಆಕ್ಚುಲಿ ಇದು ಟಾಲ್ ಬಾಯ್ ಶೇಪ್, ಇದು ಹೈಟ್ ಇರೋರ್ಗೆ ಒಳ್ಳೆ ಗಾಡಿ ಮತ್ತೆ ಗಾಡಿನೂ ಚೆನ್ನಾಗಿ ನುಗ್ಗುತ್ತೆ. ಏನ್ ಹೇಳ್ತಾ ಇದ್ರ ಡೀಟೇಲ್? ಇದು ಒಂದು 2011 ಮಾಡಲ್ ಸಿಂಗಲ್ ಓನರ್. ಓಕೆ ಶೋರೂಮ್ ತಗೊಂಡ್ ಹೋಗ್ಬಿಡ್ಲಿ ಸರ್. ಶೋರೂಮ್ ಅಲ್ಲೂ ಹೇಳಿದಾರೆ ಬರೀ 2 ಬಂಪರ್ ಪೇಂಟ್ ಆಗಿದೆ ಅಷ್ಟೇ. ಬರೀ 18,000 ಓಡಿದೆ. 18,000 ಓಡಿದೆ ಗಾಡಿ. ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ವಿತ್ ಸರ್ವಿಸ್ ಹಿಸ್ಟ್ರಿ ನಾನ್ ಕೊಡ್ತೀನಿ. ಬರೀ 18,000 ಓಡಿದೆ. 2011 ಮಾಡಲ್ ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್, VXi ಇಂಜಿನ್. ಒಳಗಡೆ ಇಂಟೀರಿಯರ್ ನೋಡಬಹುದು. ಫ್ಯಾಬ್ರಿಕ್ ಇಂಟೀರಿಯರ್ ಅದು ಶೋರೂಮ್ ಇಂದ ಬರುತ್ತಲ್ಲ, ಆ ಸ್ಮೆಲ್ ಕೂಡ ಹೋಗಿಲ್ಲ ಒಳಗಡೆ. ಓಕೆ ಫ್ಯಾಬ್ರಿಕೇಶನ್ ಸ್ಮೆಲ್ ಹಂಗೆ ಇರುತ್ತೆ. ಹಂಗೆ ಫ್ಯಾಬ್ರಿಕೇಶನ್ ಸ್ಮೆಲ್ ಹಂಗೆ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರು ಕೂಡ ನಿಮಗೆ ಶೋರೂಮ್ ಇಂದ ಏನ್ ಟೈರ್ಸ್ ಬಂದಿದೆ ಅದೇ ತರ ಇದೆ ಟೈರ್ಸ್ ಕೂಡ ನಿಮಗೆ. ಓಕೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಫಸ್ಟ್ ಶೋರೂಮ್ ಫಸ್ಟ್ ವೆಹಿಕಲ್ ಒಳ್ಳೆ ಆಫರ್ ಅಲ್ಲೇ ಕೊಟ್ಬಿಡ್ತೀನಿ. ಜಸ್ಟ್ 2,85,000 ಕೊಡಿ ತಗೊಂಡೋಗಿ. ಓಕೆ 2,85,000 ಅದು ಫಿಕ್ಸ್ ಪ್ರೈಸ್. ಮಾಡಿ ಸರ್, ಬರ್ಲಿ ಮುಂದೆ ಕುತ್ಕೊಳ್ಳಿ, ಇನ್ನ ನೆಗೋಷಿಯಬಲ್ ಮಾಡ್ಬಿಡೋಣ. ಕಡಿಮೆ ಮಾಡ್ಕೊಡ್ತೀನಿ. ಇನ್ನ ಕಡಿಮೆ ಮಾಡ್ಕೊಟ್ಬಿಡ್ತೀನಿ. ಆನ್ ಟೇಬಲ್ ಬಂದು ಕೂತ್ಕೊಳ್ಳಿ, ಇನ್ನ ಕಡಿಮೆ ಮಾಡ್ಕೊಡ್ತೀನಿ. ಈ ಗಾಡಿ ಶೋರೂಮ್ ಅವ್ರು ಅಕಸ್ಮಾತ್ ಏನಾದ್ರು ಮೈನಸ್ ಪಾಯಿಂಟ್ ಇತ್ತು ಅಂದ್ರೆ 100% ಅಮೌಂಟ್ ಆನ್ ಟೇಬಲ್ ರಿಫಂಡ್ ಮಾಡ್ಬಿಡ್ತೀನಿ. ಓಕೆ 100% ಅಮೌಂಟ್ ಕೂಡ ರಿಫಂಡ್ ಮಾಡ್ಬಿಡ್ತೀನಿ. ಓಕೆ ಆತರ ಇದೆ. ಇನ್ನೇನು ಬೇಕು ನನ್ನ ಪ್ರೀತಿಯ ಬಂಧುಗಳೇ, ಮಾರುತಿ ಸುಜುಕಿ ರೇಟ್ಸ್ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಸೊ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಕಾರ್ ಬೇಕು ಅನ್ನೋರು ಖಂಡಿತವಾಗಿ ಇವ್ರನ್ನ ವಿಸಿಟ್ ಮಾಡಬಹುದು. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಬಂದು ಕೂತ್ಕೊಂಡು ಮಾತಾಡಿ ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ನಮ್ಮ ಚಾನೆಲ್ ನೇಮ್ ಹೇಳಿದ್ರೆ ಸಾಕಲ್ವಾ ಸರ್? ಸಾಕು ಸರ್, ನಿಮ್ಮ ಹೆಸರು ಹೇಳಿದ್ರೆ ಸಾಕು. ಓಕೆ ನೆಕ್ಸ್ಟ್ ಇನ್ನು 7 ಸೀಟರ್ ಇದೆ, ಮತ್ತೆ ಸ್ವಿಫ್ಟ್ ಗಳು ಕೂಡ ಇದೆ. ಈಗ ನಾನು ನಿಮಗೆ ಒಂದು ಸ್ವಿಫ್ಟ್ ತೋರಿಸ್ತಾ ಇದ್ದೀನಿ. ನ್ಯೂ ಶೇಪ್ ಗಾಡಿ.
ಇದು ಬಂದು ನಿಮಗೆ KA51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ವಿತ್ ಅಲವಿಲ್ಸ್ ಬರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಸರ್ ಇದು ಮಾಡೆಲ್ ಏನದು? ಇದು ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ZXi ಟಾಪ್ ಎಂಡ್ ಮಾಡೆಲ್ ಇದು, ವಿತ್ ಬಟನ್ ಸ್ಟಾರ್ಟ್. 2020 ಮಾಡೆಲ್, ಪೆಟ್ರೋಲ್ ಇಂಜಿನ್, ಶೋರೂಮ್ ಇಂದ 47,000 ಡ್ರಿವನ್ ಆಗಿದೆ ಅಷ್ಟೇ. ಸಿಂಗಲ್ ಓನರ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದ್ರಲ್ಲೂ ನೋಡಬಹುದು ಫ್ಯಾಬ್ರಿಕ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟನ್ ಸ್ಟಾರ್ಟ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಇದೆ, ಆಟೋಮೆಟಿಕ್ ORVMs ಬರುತ್ತೆ ನಿಮಗೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಕಲರ್ ತುಂಬಾ ರೇರ್ ಕಲರ್ ಇದು. ಹೌದು ಸರ್, ಸ್ಕೈ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಇದು ಕೂಡ ಆನ್ ಟೇಬಲ್ ಕುತ್ಕೊಂಡೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 6,95,000 ಕೊಡ್ತೀನಿ. 6,95,000 ಆನ್ ರೋಡ್ ಪ್ರೈಸ್ 11,30,000 ಇದೆ. ನನ್ನ ಹತ್ರ ಕೊಡ್ತಾ ಇರೋ ಇವತ್ತು ಹೊಸ ಶೋರೂಮ್ ಪ್ರೈಸ್ ನಾನೇ ಸಂಚಾರಿ ಕಡೆಯಿಂದ ಬಂದ್ರೆ 6,95,000 ಈ ZXi ಶಿಫ್ಟ್ ಟಾಪ್ ಎಂಡ್ ಮಾಡಲ್ ನಿಮ್ಗೋಸ್ಕರ. ಓಕೆ, ನಿಮ್ಗೆ ಇದರಲ್ಲಿ ಹಿಂದೆ ಹೇಳಿದಾರೆ. ಜೊತೆಗೆ ನಿಮ್ಗೆ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಸೇಫ್ಟಿ ವೈಸ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ಏರ್ ಬ್ಯಾಗ್ ನಿಮಗೆ ಗೊತ್ತು ಏನಕ್ಕೆ ಯೂಸ್ ಆಗುತ್ತೆ ಅಂತ. ಮತ್ತೆ ABS ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ಯಾವುದೇ ರೀತಿ ಸ್ಕಿಡ್ ಆಗೋದಿಲ್ಲ. ನೆಕ್ಸ್ಟ್ ಮತ್ತೊಂದು ವೈಟ್ ಕಲರ್ ಮಾರುತಿ ಸುಜುಕಿ ಸ್ವಿಫ್ಟ್ ಇರುತ್ತೆ. ಇದು ಬಂದು ನಿಮಗೆ DL ರಿಜಿಸ್ಟರ್ಡ್ ಅಂದ್ರೆ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಟಾಪ್ ಎಂಡ್ ಕಂಡ್ರಿ. ಇದರಲ್ಲೂ ಕೂಡ ನಿಮ್ಗೆ ಅಲವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಸರ್ ಮಾಡೆಲ್ ಇದು? ಸರ್ ಇದು ಬಂದು DL ಬಟ್ ಕರ್ನಾಟಕ ಆಗಿದೆ. ಜಸ್ಟ್ 2 ಡೇಸ್ ಅಲ್ಲಿ ನಂಬರ್ ಕೊಡ್ತಾ ಇದ್ದೀನಿ. ಓಕೆ, 2 ಡೇಸ್ 2 ದಿವಸದಲ್ಲಿ ಕರ್ನಾಟಕ ನಂಬರ್ ಕೂಡ ಬಂದಿದೆ. ಇದು VXi ಇದರಲ್ಲಿ ರೀಸೆಂಟ್ ಆಗಿ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿ ಬ್ರ್ಯಾಂಡ್ ನ್ಯೂ ರೀಸೆಂಟ್ ಆಗಿ ಟೈರ್ಸ್ ಹಾಕಿರೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್. ಇದ್ರಲ್ಲೂ ರೆಕಾರ್ಡೆಡ್ 64,000 ಡ್ರಿವನ್ ಆಗಿದೆ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಎಲ್ಲಾ ವೆಹಿಕಲ್ ಬೇಕಂದ್ರೆ ನಿಮ್ಗೆ ಶೋರೂಮ್ ಕಂಡೀಷನ್ ಅಲ್ಲಿ ಕೊಡ್ತೀನಿ. ರೆಕಾರ್ಡೆಡ್ 64,000 ಡ್ರಿವನ್ ಆಗಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಯೋಚನೆ ಮಾಡಲ್ಲ ಈ ಸಲ ಪ್ರೈಸ್. ಒಂದೇ ಪ್ರೈಸ್ ಕೊಟ್ಬಿಡ್ತೀನಿ. 3,85,000 ಕೊಡಿ ವಿತ್ ಕರ್ನಾಟಕ, ವಿತ್ ಇನ್ಶೂರೆನ್ಸ್, ವಿತ್ ಕಮಿಷನ್ ಎಲ್ಲ 385 ಕೊಡ್ಲಿ ಗಾಡಿ ತಗೊಂಡೋಗ್ಲಿ. ಓಕೆ, 3,85,000 ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗ್ತದೆ. ಅದು ಕೂಡ ನಿಮಗೆ VXi ಪೆಟ್ರೋಲ್ ಬಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಇರುವಂತ ಗಾಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಯಾಕಂದ್ರೆ ತುಂಬಾ ಜನ ಗಾಡಿ ತಗೊಂಡ್ಮೇಲೆ ಸರ್ ಮ್ಯಾಗ್ವಿಲ್ ಇಲ್ಲ ಸರ್, ಮ್ಯಾಗ್ವಿಲ್ ಬೇರೆ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಮ್ಯಾಗ್ವಿಲ್ ಇದ್ರಲ್ಲಿ ಆಲ್ರೆಡಿ ಫಿಟೆಡ್ ಇರೋದ್ರಿಂದ ನಿಮ್ಗೆ ಅದು ಕೂಡ ಯೋಚನೆ ಮಾಡೋವಾಗಿಲ್ಲ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಮತ್ತೊಂದು ಒಳ್ಳೆ ಲಿಮಿಟೆಡ್ ಎಡಿಷನ್ ಗಾಡಿ ಅಂತ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಡೀಟೇಲ್ ಬಿಡಿ ಸರ್. Hyundai Accent. ಯಾಕಂದ್ರೆ ನನಗೆ ಗಾಡಿ ಎಲ್ಲೋದ್ರು ಕೂಡ ನಾನು ಹೇಳ್ತೀನಿ ಸರ್, ಇಟ್ಸ್ ಒನ್ ಆಫ್ ಮೈ ಫೇವರೇಟ್ ಕಾರ್. ಯಾಕಂದ್ರೆ ಹಳೆ ವಿಡಿಯೋದಲ್ಲಿ ಸರ್ ನಾನು ಒಂದು ನೋಡಿದೆ, ಒಂದು ಗ್ಲಾಸ್ ಅಲ್ಲಿ ವಾಟರ್ ಇಟ್ಬಿಟ್ಟು ಗಾಡಿ ಮೇಲೆ ಇಟ್ಕೊಂಡು ಹೈವೇ ರೋಡ್ ಅಲ್ಲಿ ಹೋಗ್ತಾರೆ. ಗ್ಲಾಸ್ ಕೂಡ ಶೇಕ್ ಆಗಲ್ಲ. ಅಂದ್ರೆ ಸ್ಟೇಬಲ್, ಅಷ್ಟು ಸ್ಟೇಬಿಲಿಟಿ ಇರುತ್ತೆ. ಹೌದು, ಮತ್ತೆ ಇದು ಒಂಥರ ವಿಂಟೇಜ್ ಗಾಡಿಗಳಂತ ಹೇಳ್ಬೋದು. ಹೌದು ಸರ್, ಈ ಗಾಡಿಗಳ ಪರ್ಫಾರ್ಮೆನ್ಸ್, ಸ್ಪೀಡ್, ರೋಡ್ ಗ್ರಿಪ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದು. ಖಂಡಿತ. ಮಾಡೆಲ್ ಬಂದು ಇದು 2010 ಮಾಡೆಲ್, ಸೆಕೆಂಡ್ ಓನರ್. ರೆಕಾರ್ಡೆಡ್ ಇದು ಕೂಡ 90,000 ಡ್ರಿವನ್ ಆಗಿದೆ. ಪೆಟ್ರೋಲ್ ಇಂಜಿನ್ ವಿತ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮಗೆ. ಓಕೆ, ಇದು ಬಂದು ನಿಮಗೆ KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಗಾಡಿ ಕೂಡ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ನೀವು ನೋಡ್ತಾ ಹೋಗೋದು ಗಾಡಿ ನೀವೇನು ಕೂಡ ಖರ್ಚು ಮಾಡೋದು ನೆಸೆಸಿಟಿ ಇರೋದಿಲ್ಲ. ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಅಂತ ಹೇಳೋದಾದ್ರೆ ನಿಮಗೆ 15 to 16 ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಯಾವ ರೀತಿ ರೈಡ್ ಮಾಡ್ತೀರಾ ಅಂದ್ರೆ ನೀವು ಯಾವ ತರ ನೀವು ಗಾಡಿನ ಓಡಿಸ್ತೀರಾ ಅದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ಈ ಗಾಡಿಗಳು ನಾವು ಬಿಲೋ 100-120 ಓಡಿಸಕ್ಕೆ ಆಗೋದಿಲ್ಲ. ಹೌದು ಸರಿ ಸರ್, ಲೋಕಲ್ ಅಲ್ಲಿ ಓಡಿಸ್ತೀವಿ ಅಂದ್ರೆ 80 ಬೇಕು ನಮ್ಗೆ ಅಲ್ವಾ. ಹೌದು, ಒಳ್ಳೆ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 13 to 15 ಆರಾಮಾಗಿ ಕೊಡುತ್ತೆ ನಿಮಗೆ ಮೈಲೇಜ್. ಪ್ರೈಸ್ ಹೇಳ್ಬಿಡಿ ಸರ್ ಈಗ ಸಾಕು. 2005 ಮಾಡೆಲ್ ಅಸೆಂಟ್ ಏನ್ ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ ಇವಾಗ ಸರ್? ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. 35, 145, 150 ತನಕ ಇದೆ 5 ಮಾಡೆಲ್. ಹೌದು ಸರ್. 2010 ಮಾಡೆಲ್ ಕೊಡ್ತೀನಿ. ಫಿಕ್ಸ್ ಪ್ರೈಸ್ 175 ಕೊಡ್ಲಿ ತಗೊಂಡೋಗಿ. 175 2010 ಮಾಡೆಲ್ ವಿತ್ ಟ್ರಾನ್ಸ್ಫರ್ ವಿತ್ ಕಮಿಷನ್. ವಿತ್ ಟ್ರಾನ್ಸ್ಫರ್ ವಿತ್ ಕಮಿಷನ್ 1,75,000 ಕೊಡ್ಲಿ ಗಾಡಿ ತಗೊಂಡೋಗಿ. ಓಕೆ ನೋಡಿ, ಲೋನ್ ಬೇಕಂದ್ರೂ ಲೋನು ಕೂಡ 1 lakh ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 1 ಲಕ್ಷ ಲಿಮಿಟೆಡ್. ನಾನೇ ಸಂಚಾರಿ ಕಡೆಯಿಂದ ಬರ್ತಾ ಇರೋರ್ಗೆ 1 ಲಕ್ಷ ಗಾಡಿ ಮೇಲೆ ಲೋನ್ ಮಾಡ್ಕೊಡ್ತೀನಿ. 75,000 ತಗೊಬರ್ಲಿ. 2010 ಮಾಡೆಲ್ ಅಸೆಂಟ್ ಕೊಟ್ಟು ಕಳಿಸ್ತೀನಿ. ಓಕೆ, 75,000ಕ್ಕೆ ನಿಮಗೆ 2010 ಮಾಡೆಲ್ ಅಸೆಂಟ್ ಸಿಗುತ್ತೆ. ಅದು ಕೂಡ ವಿತ್ ಲೋನ್ ಆಪ್ಷನ್ ಕೂಡ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಈಗ ನೆಕ್ಸ್ಟ್ ಮತ್ತೊಂದು ಸೆಡನ್ ವೆಹಿಕಲ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಫೋರ್ಡ್ ಫಿಯೆಸ್ಟಾ ಡ್ಯೂರಾಟಾಕ್ ಇಂಜಿನ್ ಜೊತೆ ಬರುವಂತದ್ದು ಗಾಡಿ. ಇದು ಬಂದು TDCI ಇಂಜಿನ್ ಜೊತೆ ಬರುತ್ತೆ. ಅಂದ್ರೆ ನಿಮಗೆ ಡೀಸೆಲ್ ಇಂಜಿನ್, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮೈಲೇಜ್ ಕೂಡ ನೀವು 18-20 ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಡೀಸೆಲ್ ವೆಹಿಕಲ್ ಆದ್ಮೇಲೆ ಮೈಲೇಜ್ ಬಂದೇ ಬರುತ್ತೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್, ಫೋರ್ಡ್ ಫಿಯೆಸ್ಟಾ 2012 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಇದರಲ್ಲೂ ಕೂಡ ನಿಮಗೆ ಲೆದರ್ ಇಂಟೀರಿಯರ್ ವಿತ್ ಡೈಮಂಡ್ ಕಟ್ಸ್ ಇದೆ ಇಂಟೀರಿಯರ್ ನಿಮಗೆ. ಓಕೆ, ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ನೀವ್ ಹೇಳ್ದಂಗೆ 22. ಮತ್ತೆ ಎಲ್ಲ ಹೇಳ್ತಾರೆ ಫೋರ್ಡ್ ಮುಚ್ಚೋಗಿದೆ ಸರ್, ಸರ್ವಿಸ್ ಭಯ ಅಂತಾರೆ. ಈವನ್ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಆದ್ರೆ ನಂದೇ ಕೂಡ ಒಂದು ವರ್ಕ್ಶಾಪ್ ಕೂಡ ಇದೆ. ನಂದೇ ವರ್ಕ್ಶಾಪ್ ಅಲ್ಲಿ ಈವನ್ ಸರ್ವಿಸ್ ಕೂಡ ಕೊಡ್ತೀನಿ.
ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಯಾರು ಭಯ ಪಡೋದೇನಿಲ್ಲ. ಏನೇ ಸ್ಪೇರ್ ಪಾರ್ಟ್ಸ್ ಬೇಕಂದ್ರೂ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸ್ಪೇರ್ ಪಾರ್ಟ್ಸ್ ಬೇಕಂದ್ರೆ ಸ್ಪೇರ್ ಪಾರ್ಟ್ಸ್ ತರಿಸ್ಕೊಡ್ತೀನಿ. ಸರ್ವಿಸ್ ಬೇಕಾ ಸರ್ವಿಸ್ ಕೂಡ ಮಾಡಿಸ್ಕೊಡ್ತೀನಿ. 2012 ಮಾಡಲ್ 22 ಕೊಡೋ ಮೈಲೇಜ್ ಫಿಯೆಸ್ಟಾ ಜಸ್ಟ್ 2,75,000 ಕೊಡ್ಲಿ ಗಾಡಿ ತಗೊಂಡೋಗ್ಲಿ. ಓಕೆ 2,75,000 ಅಂದ್ರೆ 2,75,000 ಬರೀ 75,000 ತಗೋಬರ್ಲಿ. ಇದಕ್ಕೂ ಕೂಡ 2 ಲಕ್ಷ ಲೋನ್ ಮಾಡಿಸ್ಕೊಡಿ. 2 ಲಕ್ಷ ಲೋನ್ 2 ಲಕ್ಷ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಸರ್. ಎಷ್ಟು ಓನರ್ ಅಂದ್ರೆ ಇದು ಸೆಕೆಂಡ್ ಓನರ್ ಆಗಿದೆ. 2012 ಸೆಕೆಂಡ್ ಓನರ್ 47,000 ಹೊಡಿದೆ ಸರ್. ಅದು ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ಬಾಷ್ ಅಲ್ಲಿ ತಗೊಂಡೋಗಿ ಗಾಡಿ ನಂಬರ್ ಹೇಳಿ ಸಾಕು. 42,000 ಲಾಸ್ಟ್ ಸರ್ವಿಸ್ ಆಗಿರೋ ಹಿಸ್ಟ್ರಿ ಕೊಡ್ತಾರೆ. ಪಕ್ಕಾ ಹಿಸ್ಟ್ರಿ ಬಾಷ್ ಸರ್ವಿಸ್ ಅಲ್ಲಿ ತಗೊಂಡೋಗಿ ಬರೀ ಗಾಡಿ ನಂಬರ್ ಹೇಳಿ 42,000 ಲಾಸ್ಟ್ ಸರ್ವಿಸ್ ಆಗಿದೆ. ಓಕೆ ಸೂಪರ್. ಅಲ್ಲಿಗೆ ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುವಂತ ಫೋರ್ಡ್ ಫಿಯೆಸ್ಟಾ ಕೂಡ ಇರುತ್ತೆ, ಅವೈಲಬಿಲಿಟಿ ಇರುತ್ತೆ. ಮತ್ತೆ ತುಂಬಾ ಜನ ಗ್ರ್ಯಾಂಡ್ ಐಟ್ ಅಂತ ಕೇಳ್ತಾ ಇರ್ತಾರೆ. ಅಂದ್ರೆ ಕಾಂಪ್ಯಾಕ್ಟ್ ಆಗಿರುತ್ತೆ ಸರ್, ನಮ್ಮ ಹತ್ರ ಚಿಕ್ಕ ರೋಡ್ ಸರ್, ಆರಾಮಾಗಿ ಓಡಾಡಬೇಕು, ಆರಾಮಾಗಿ ನಾವು ಪಾರ್ಕಿಂಗ್ ಮಾಡ್ಬೇಕು ಅಂತ. ಅದು ಕೂಡ ನಿಮ್ಗೆ ಆಟೋಮೆಟಿಕ್. ಈಗ ಎಕ್ಸಾಂಪಲ್ ನಾನು ಪೋಲೋದಲ್ಲಿ ಬಂದೆ, ಗೇರ್ ಹಾಕಿ ಕ್ಲಚ್ ಹಿಡಿದು ಸರ್ ಕಾಲೇನೋ ಇವಾಗಿಂದು ಹೀಟಿಗೆ ಆಟೋಮೆಟಿಕ್ ಬೆಸ್ಟ್. ಹೌದು, ಲೇಡೀಸ್ಗೆ ಆಟೋಮೆಟಿಕ್ ಬೆಸ್ಟ್. ಖಂಡಿತ ಇದು ಒಂದು ಆಟೋಮೆಟಿಕ್. ಹೌದು, ಆಸ್ತಾ ಆಪ್ಷನಲ್. ಇದು 2015 ಮಾಡಲ್. ಬಟ್ ಓನರ್ ಒಂದು ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಬಟ್ ಗಾಡಿ ಕಂಡೀಷನ್ A1 ಆಗಿದೆ. ನೀವು ಶೋರೂಮ್ ಅಲ್ಲಿ ಹಿಸ್ಟ್ರಿ ಚೆಕ್ ಮಾಡ್ಕೋತೀರಾ ಅಂದ್ರೆ ಹಿಸ್ಟ್ರಿನೂ ಕೂಡ ಚೆಕ್ ಮಾಡ್ಸ್ಕೊಬಹುದು ನಿಮಗೆ. ಗಾಡಿ ಫ್ಯಾಬ್ಯುಲಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ. 78,000 ಡ್ರಿವನ್ ಆಗಿದೆ. ಇದು ಆಟೋಮೆಟಿಕ್ 78,000 ವಿತ್ 1 year ಇಂಜಿನ್ ವಾರಂಟಿ, 1 year ಟ್ರಾನ್ಸ್ಮಿಷನ್ ವಾರಂಟಿ ಕೂಡ ಕೊಡ್ತೀನಿ ಗಾಡಿಗೆ. ಇದಕ್ಕೂ ಕೂಡ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 4,95,000 ಫೈನಲ್ ಪ್ರೈಸ್ ಸರ್. 4,95,000 4,95,000 ನಿಮ್ಗೆ ಫೈನಲ್ ಪ್ರೈಸ್ ಇರುತ್ತೆ ನೋಡಿ. ಯಾರಾದ್ರೂ ಗ್ರ್ಯಾಂಡ್ ಇದಕ್ಕೂ ಲೋನ್ ಬೇಕಂದ್ರೆ 80% ನಿಮಗೆ ಕಣ್ಣು ಮುಚ್ಕೊಂಡು ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಓಕೆ, 80% ಕೂಡ ನೀವು ಲೋನ್ ಅಂದ್ರೆ ಸಾಲದ ಸೌಲಭ್ಯ ಕೂಡ ನೀವು ಪಡೆಯಬಹುದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಕೂಡ ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಪುಂಟೋ, ಫಿಯಟ್ ರವರ ಪುಂಟೋ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಅದು ಕೂಡ ಇದು ಡೈನಾಮಿಕ್ ವೇರಿಯಂಟ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. KS01 ಅಂದ್ರೆ ನಿಮ್ಗೆ ಇದು ಕೂಡ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲಾನು ಕೂಡ ಇರುವಂತ ಗಾಡಿ ಇದು. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಒಂದು 2012 ಮಾಡಲ್, ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಇದು ಕೂಡ 87,000 ಡ್ರಿವನ್ ಆಗಿದೆ. ಫಿಯಟ್ ಅಲ್ಲಿ ನಿಮಗೆ ಸ್ವಿಫ್ಟ್ ಇಂಜಿನ್ ಬರೋದು. ಸ್ವಿಫ್ಟ್ ಮೇಂಟೈನ್ ಮಾಡ್ದಂಗೆ ನಿಮಗೆ ಫಿಯಟ್ ಮೇಂಟೈನ್ ಮಾಡೋದು. ಇಂಜಿನ್ ಡೀಸೆಲ್ ಇಂಜಿನ್ 20+ ಮೈಲೇಜ್ ಎಕ್ಸ್ಪೆಕ್ಟೆಡ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 3,10,000 ಇದೆ. ಆನ್ ಟೇಬಲ್ ಇನ್ನ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,10,000 3,10,000 ಲೋನು ಸರ್. ಸರ್ 1 ಲಕ್ಷ ತಗೋಬರ್ಲಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ತಗೋಬರ್ಲಿ, ಗಾಡಿ ತಗೊಂಡೋಗ್ಲಿ. ವಿತಿನ್ 24 hours ಅಲ್ಲಿ ಲೋನ್ ಡಿಸ್ಪೋಸಲ್ ಮಾಡ್ತೀನಿ. ವಿತಿನ್ 24 hours. ಸಿಬಿಲ್ ಕಡಿಮೆ ಇದೆಯಾ, ಪರ್ಸನಲ್ ಲೋನ್ ಹಾಕ್ಸ್ಕೊಳ್ಳೋಣ. ಅದು ಬೇಡವಾ, ಸೇಟು ಫಿನಾನ್ಸ್ ಹಾಕ್ಸೋಣ. ಗಾಡಿ ಎಲ್ಲಾರ ಮನೇಲೂ ಒಂದ್ ಗಾಡಿ ನಿಂತ್ಕೋಬೇಕು. ಚಾಂಪಿಯನ್ ಕಾರ್ಸ್ ಕಡೆಯಿಂದ ಒಂದ್ ಗಾಡಿ ನಿಂತ್ಕೋಬೇಕು. ನಾನೇ ಸಂಚಾರಿ ಕಡೆಯಿಂದ ಬಂದಿದ್ದಾರೆ, ಅದ್ರೂ ಗಾಡಿ ನಿಂತ್ಕೋಬೇಕು. ಅದೇನೋ ನಿಜನೇ ಸರ್. ಯಾಕಂದ್ರೆ ಈಗಿರುವಂತ ಒಂದು ಸಿಚುವೇಶನ್ ಇದೆ ಸರ್, ಒಂದು ಮನೆಗೆ ಒಂದು ಕಾರ್ ಇರ್ಲೇಬೇಕು ಸರ್. ನೈಟ್ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸಮಸ್ಯೆ ಆಯ್ತು, ಈ ಬಿಸಿಲಿಗೆ 2 wheeler ಟ್ರಾವೆಲ್ ಮಾಡಕ್ ಆಗಲ್ಲ, ಕಷ್ಟ ಇದೆ. ಕಾರ್ ಬೇಕೇ ಬೇಕಾಗಿರುತ್ತೆ. ಅದೇ ತರ ದೊಡ್ಡ ಫ್ಯಾಮಿಲಿ ಇದೆ, ವೊಕೇಶನ್ಸ್ ಹೋಗ್ಬೇಕು, ಬಂದು ಸಮ್ಮರ್ SLC ಎಕ್ಸಾಮ್ಸ್ ಎಲ್ಲ ಮುಗೀತು, PUC ಎಕ್ಸಾಮ್ಸ್ ಎಲ್ಲ ಮುಗೀತು, ಎಲ್ಲರೂ ಫ್ಯಾಮಿಲಿ ಹಾಕೊಂಡು ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂದ್ರೆ 7 ಸೀಟರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 2014 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಇಂಜಿನ್. ಇದು ಕೂಡ ರೆಕಾರ್ಡೆಡ್ 90,000 ಡ್ರಿವನ್ ಆಗಿದೆ. ಯಾವ ವೇರಿಯಂಟ್ ಇದು? W6 ಸರ್. W6 ವಿತ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ. ಡೀಸೆಲ್ ಇಂಜಿನ್ ಒಳ್ಳೆ ಮೈಲೇಜ್ ಅಂತಾನು ಬರ್ಬೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 95,000 ತಗೋಬರ್ಲಿ ಸರ್, ಸಾಕು. 95,000 ತಗೋಬರ್ಲಿ, 6 ಲಕ್ಷ ಲೋನ್ ಮಾಡಿಸ್ಬಿಡ್ತೀನಿ. 95,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು ನಿಮ್ಗೆ. ಇನ್ನು ಮಿಕ್ಕಿದ 6 ಲಕ್ಷ ಲೋನ್ ಆಗುತ್ತೆ. ಆನ್ ದ ವೆಹಿಕಲ್ ಪ್ರೈಸ್ 6,95,000 ಗೆ ಮಾಡ್ಕೊಡ್ತೀನಿ. 6,95,000 ನಿಮ್ಗೆ XUV500 W6 ವೇರಿಯಂಟ್ ಕೂಡ ಸಿಗುತ್ತೆ. ಗಾಳಿ ಚೀಲ, ABS ಎಲ್ಲರೂ ಕೂಡ ನಿಮ್ಗೆ ಇದ್ರ ಕಾಮನ್ ಥಿಂಗ್ ಆಗಿರುತ್ತೆ. ಮೈಲೇಜ್ ಕೂಡ ನೀವು 12-13+ ನೀವು ಆರಾಮಾಗಿ ಮಾಡಬಹುದು. ಬಟ್ ಏನಂದ್ರೆ 7 ಸೀಟರ್ಸ್ ಅಂದ್ಮೇಲೆ ನೀವು 7 ಜನ ಏನಾದ್ರು ನಿಮ್ಮ ಕುಟುಂಬದಲ್ಲಿ ಸದಸ್ಯರಿದ್ರೆ ಖಂಡಿತವಾಗಿ ಇದು ನಿಮ್ಗೆ ಖಂಡಿತವಾಗಿ ಒಂದು ಸೂಟಬಲ್ ಗಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ ಗಾಡಿ ತೋರಿಸೋಣ ಸರ್? ಇನ್ನ 2 ಇದೆ ಸರ್ ಗಾಡಿ. ಸೇಮ್ 7 ಸೀಟರ್. ಇದ್ರ ಪ್ರೈಸ್ ಕೇಳ್ಬಿಟ್ರೆ ಭಯಂಕರ ಪ್ರೈಸ್. ಇದು ಭಯಂಕರ ಪ್ರೈಸ್. ಒಂದ್ಸಲ ಗಾಡಿ ಓವರ್ ವ್ಯೂ ನೋಡ್ಕೊಳ್ಳಿ. ಒಂದು ಪರ್ಪಲ್ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ ಗಾಡಿ. 2 ಡೀಟೇಲ್ ಒಟ್ಟಿಗೆ ಹೇಳ್ಬಿಡ್ತೀನಿ. ಮುಂದೆ ಪರ್ಪಲ್ ನಿಂತಿರೋದು ಬಂದು 2015 ಮಾಡಲ್, ಸೆಕೆಂಡ್ ಓನರ್, ನ್ಯೂ ಶೇಪ್. ಇದು WB ಪ್ಯೂರ್ WB ರಿಜಿಸ್ಟರ್ಡ್, ಡೀಸೆಲ್ ಇಂಜಿನ್, 97,000 ಡ್ರಿವನ್ ಆಗಿದೆ. W8 ವೇರಿಯಂಟ್. W8 ಅಂದ್ರೆ 8 ಚೀಲ ಬರುತ್ತೆ. 8 ಚೀಲ ಬರುತ್ತೆ. ಹೌದು, 8 ಚೀಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ. ಆಟೋಮೆಟಿಕ್ ಓವರ್ ವ್ಯೂಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮಗೆ. ಗಾಡಿ ಬ್ಯಾಕ್ ವೈಫರ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ತರ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ, ಅದು ನೋಡ್ಕೊಳ್ಳಿ. ಈವನ್ ವೈಟ್ ಕಲರ್ ಇದೆ, 2015 ಮಾಡಲ್. ಇದು ಕೂಡ
ಸಿಂಗಲ್ ಓನರ್ ಗಾಡಿ 83,000 ಡ್ರಿವನ್ ಆಗಿದೆ. ಕ್ಲಾಸಿಯಾಗಿ ಡ್ಯೂಯಲ್ ಕಲರ್ ಇದೆ ಸರ್. ಇದು ಕೆಳಗಡೆ ವೈಟ್ ಕಲರ್ ಇದೆ, ಮೇಲ್ಗಡೆ ಬ್ಲಾಕ್ ಕಲರ್ ಪ್ಲಸ್ ಈವನ್ ಟಿಂಟು ಕೂಡ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಪ್ಯೂರ್ ಡೆಲ್ಲಿ ರಿಜಿಸ್ಟರ್ಡ್ ವಿತ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. W8 ವೇರಿಯಂಟ್. ಎರಡಕ್ಕೂ ಒಂದೇ ಪ್ರೈಸ್ ಕೊಟ್ಬಿಡ್ತೀನಿ ಸರ್. ಆಫರ್ ಪ್ರೈಸ್ ಹೇಳಿ ಸರ್, ನೋಡೋಣ ಪ್ರೈಸ್ ಆಗಾರೆ. ಯೋಚನೆ ಮಾಡ್ತಾ ಇದೀರಲ್ಲ, ಯೋಚನೆ ಮಾಡಿ ಸರ್, ಟೈಮ್ ತಗೊಳ್ಳಿ. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ಯೋಚನೆ ಮಾಡಬಾರ್ದು ಕಾರ್ ತಗೊಳಕ್ಕೆ. ಸರ್ ಆನ್ ಟೇಬಲ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಕರ್ನಾಟಕ ಗಾಡಿ 9.5 ಲಕ್ಷ ಇದೆ. ನಾನ್ ವಿತ್ NOC ತಗೊಂತೀರಾ 5,75,000 ಕೊಡಿ, ವಿತ್ NOC ಕೊಡ್ತೀನಿ. ವಿತ್ ಕರ್ನಾಟಕ ತಗೊಂತೀರಾ 7,75,000 ಆಲ್ ಓವರ್ ಕರ್ನಾಟಕ ಚೆಕ್ ಮಾಡ್ಕೊ ಬರ್ಲಿ. 9 ಲಕ್ಷ ಯಾರು ಕಡಿಮೆ ಕೊಟ್ಟರು ಅಂದ್ರೆ ಅವ್ರು ಏನ್ ಕೇಳ್ತಾರ ಆ ಪ್ರೈಸ್ ಕೊಡ್ತೀನಿ ನಾನು. ಓಕೆ, ಬೇರೆ ಕಡೆ ನಿಮ್ಗೆ 9 ಲಕ್ಷಕ್ಕೆ ಇರುತ್ತೆ, ಬಟ್ ನಿಮ್ಗೆ ಏನಾದ್ರು ವಿತ್ NOC ಬೇಕು ಅಂದ್ರೆ 5,75,000ಕ್ಕೆ ನಿಮ್ಗೆ XUV 500 W8 ಅಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಅಲೋವಿಲ್ ಜೊತೆ ಬರುತ್ತೆ. ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲಾನು ಇರುವಂತ ನಿಮ್ಗೆ ಗಾಡಿ ಸಿಗುತ್ತೆ. 7 ಸೀಟರ್ ವೆಹಿಕಲ್. ನಿಮ್ಗೆ ಇದಕ್ಕಿಂತ ಬೆಸ್ಟ್ ಪ್ರೈಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಕಸ್ಮಾತ್ ಕಮೆಂಟ್ ಮಾಡಿ. ಆನ್ ಟೇಬಲ್ ನೆಗೋಷಿಯಬಲ್ ಆಗಲ್ಲ, ಫಿಕ್ಸ್ ಪ್ರೈಸ್ ಕೊಟ್ಟಿದ್ದೀನಿ. ಫಿಕ್ಸ್ ಪ್ರೈಸ್ ಅದು ಫಿಕ್ಸ್ ಪ್ರೈಸ್ ಯಾಕಂದ್ರೆ ಯೋಚನೆ ಮಾಡಿ ಕೊಟ್ಟಿದ್ದೀರಾ ಅಂದ್ರೆ ಫೈನಲ್ ಟು ಫೈನಲ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀರಾ ಅದು ಗಾಡಿ. ಓಕೆ, ಫೈನಲ್ ಟು ಫೈನಲ್ ಪ್ರೈಸ್. ಯಾರು ಬಾರ್ಗೇನಿಂಗ್ ಮಾಡಕ್ ಹೋಗ್ಬೇಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ಇರುತ್ತೆ ಸರ್. ಈವನ್ ಯಾವುದೇ ಕಸ್ಟಮರಿಗೆ ಇಮಿಡಿಯೇಟ್ ಆಗಿ ಬುಕಿಂಗ್ ಮಾಡ್ಬೇಕಂದ್ರೂ ಬರೀ ಆ ಗಾಡಿದು ಒಂದು ಸ್ಕ್ರೀನ್ ಶಾಟ್ ಹೊಡೆದು ವಾಟ್ಸ್ಆಪ್ ಮಾಡ್ಲಿ. ಈವನ್ ಆನ್ಲೈನ್ ಬುಕಿಂಗ್ ಮಾಡ್ತಾರಂದ್ರೆ ಆನ್ಲೈನ್ ಬುಕಿಂಗ್ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ರೆಫರೆನ್ಸ್ ಕೂಡ ಕೊಡ್ತೀನಿ. ಏನ್ ಕಿಲೋಮೀಟರ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಅವ್ರಿಗೆ ವಾಟ್ಸ್ಆಪ್ ಮಾಡ್ಬಿಟ್ಟು ಫ್ರೀ ಹೋಮ್ ಡೆಲಿವರಿ ವಿತಿನ್ 10 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಇತ್ತು ಅಂದ್ರೆ ಫ್ರೀ ಹೋಮ್ ಡೆಲಿವರಿ ಮನೆ ಬಾಕ್ಲಿಗೆ ತಗೊಂಡೋಗಿ ಗಾಡಿ ಬಿಟ್ಬಿಡ್ತೀನಿ ಸರ್. ಓಕೆ, ಪಕ್ಕಾ ಅದು 100% ಪಕ್ಕಾ. ಸರ್ ಮತ್ತೆ ಇವಾಗ XUV ತೋರಿಸ್ಬಿಡು ಸರ್. ಸ್ವಲ್ಪ ಜನ ಡಸ್ಟರ್ಗೆ ಫ್ಯಾನ್ಸ್ ಇರ್ತಾರೆ ಸರ್, ಡಸ್ಟರ್ ಬೇಕು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಒಂದು ಡಸ್ಟರ್ ಕೂಡ ಇದೆ? ಒಂದಲ್ಲ ಎರಡಲ್ಲ ಮೂರಿದೆ ನನ್ನ ಹತ್ರ ಡಸ್ಟರ್. ಇನ್ನ 2 ಡಸ್ಟರ್ ಬರ್ತಾ ಇದೆ ಆನ್ ದ ವೇ ಟ್ರಾನ್ಸಿಟ್ ಅಲ್ಲಿ. ಒಂದು ಕರ್ನಾಟಕ ರಿಜಿಸ್ಟರ್ಡ್, ಇದು ನಿಮ್ ಮುಂದೆ ನೋಡ್ತಾ ಇರೋದು ಡೆಲ್ಲಿ ರಿಜಿಸ್ಟರ್ಡ್ 2014 ಮಾಡಲ್ RXL ವೇರಿಯಂಟ್. ಇದು RXL ವೇರಿಯಂಟ್ ಥರ್ಡ್ ಓನರ್ ಆಗಿದೆ 2014. 1,28,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 3.5 ಲಕ್ಷ ಕೊಡ್ಲಿ ಸರ್ ಸಾಕು. ಓಕೆ, 3.5 ಲಕ್ಷಕ್ಕೆ ಡಸ್ಟರ್ ಆಗಾರೆ. 3.5 ಲಕ್ಷಕ್ಕೆ ಡಸ್ಟರ್. ಈವನ್ ಕರ್ನಾಟಕ ತಗೊಂತೀರಾದ್ರೆ 4 ಲಕ್ಷಕ್ಕೆ ಸೇಮ್ ಮಾಡಲ್ ಡಸ್ಟರ್ ಕೊಡ್ತೀನಿ. ಓಕೆ, 4 ಲಕ್ಷಕ್ಕೆ ಸೇಮ್ ಮಾಡಲ್ ಡಸ್ಟರ್ ನಾನ್ ಕೊಡ್ತಾ ಇದ್ದೀನಿ. ಕರ್ನಾಟಕ ರಿಜಿಸ್ಟರ್ಡ್ 2 ಡೇಸ್ ಅಲ್ಲಿ ಬರ್ತಾ ಇದೆ. ನಾನು ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಮಾಡೆಲ್ ಬಿಡಿ ಇನ್ನೊಂದ್ಸಲ. 2014 ಮಾಡಲ್ ಡಸ್ಟರ್ ಕರ್ನಾಟಕ ರಿಜಿಸ್ಟರ್ಡ್ 4 ಲಕ್ಷ ಕೊಡ್ತೀನಿ. 4 ಲಕ್ಷಕ್ಕೆ 2 ಡೇಸ್ ಅಲ್ಲಿ ಕೊಡ್ತೀನಿ. ಅದು ಚಾಂಪಿಯನ್ ಕಾರ್ಸ್ ಅಲ್ಲಿ ಮಾತ್ರ. ಅದು ನಾನೇ ಸಂಚಾರಿ ಕಡೆಯಿಂದ ಬಂದ್ರೆ ಮಾತ್ರ ಕೊಡ್ತೀನಿ. ಸೊ ಇದಕ್ಕಿಂತ ನಾನು ಇನ್ನೇನು ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ ಬಂಧುಗಳೇ. ಸೊ ಖಂಡಿತ ನಿಮ್ಗೆ ಪ್ರೈಸ್ ಅಂತೂ ತುಂಬಾನೇ ಖುಷಿ ಕೊಟ್ಟಿರುತ್ತೆ. ಸೊ ನೆಕ್ಸ್ಟ್ ಸರ್ ಝೆನ್ ಎಸ್ಟಿಲೋ. ಓಕೆ, ಝೆನ್ ಎಸ್ಟಿಲೋ. ಝೆನ್ ಅಂದ್ರೆ ಸ್ವಲ್ಪ ಕುಳ್ಳಗ್ ಬರುತ್ತೆ. ಝೆನ್ ಎಸ್ಟಿಲೋ ಅಂದ್ರೆ ಸ್ವಲ್ಪ ಹೈಟ್ ಆಗಿ ಬರುತ್ತೆ. ನಮ್ಮಂತ ಹೈಟ್ ಅವ್ರು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಹೈಟ್ ಆಗಿ ಕೂತ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ರೇರ್ ಕಲರ್ ಇದು. ಈ ಕಲರ್ ನಿಮಗೆ ಸಿಗಲ್ಲ ಅನ್ಕೋತೀನಿ ಎಲ್ಲೂ. 2009 ಮಾಡಲ್ ಸಿಂಗಲ್ ಓನರ್ ಪ್ಯೂರ್ ಬಿಹಾರ್ ರಿಜಿಸ್ಟರ್ಡ್ 91,000 ಡ್ರಿವನ್ ಆಗಿದೆ. ಇದು ಕೂಡ ವಿತ್ NOC ಅಂದ್ರೆ 1,65,000 ಕೊಟ್ಬಿಡ್ತೀನಿ ಸರ್. ಓಕೆ, 1,65,000ಕ್ಕೆ ವಿತ್ NOC ವಿತ್ ಕರ್ನಾಟಕ ನಂಬರ್ ಅಂದ್ರೆ ಸರ್ 2 lakhs ಕೊಡ್ಲಿ ಸರ್ ಸಾಕು. ಓಕೆ, 2 ಲಕ್ಷಕ್ಕೆ ವಿತ್ ನಿಮ್ಗೆ ಕರ್ನಾಟಕ ರಿಜಿಸ್ಟರ್ ಮಾಡಿ. ಯಾವ ವೇರಿಯಂಟ್ ಇದು ಸರ್? LXI ವೇರಿಯಂಟ್. ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ಟು ಮ್ಯಾನ್ಯುಯಲ್. ಓಕೆ, 16+ ನಿಮ್ಗೆ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಇನ್ನೂ ಕಾರ್ಗಳು ಬೇಜಾರಿದೆ ಕಣ್ರಿ. 1 by 1 ಡೀಟೇಲ್ ತಿಳಿಸ್ಕೊಡ್ತೀನಿ. ಇನ್ನು ಸ್ವಿಫ್ಟ್ ಕೂಡ ಬರ್ತಾ ಇದೆ ಅಲ್ಲ? ಇನ್ನೊಂದು ಬರ್ತಾ ಇದೆ. ಇನ್ನ 2 ಸ್ವಿಫ್ಟ್ ಬರ್ತಾ ಇದೆ. ಇನ್ನು 2 ಸ್ವಿಫ್ಟ್ ಬರ್ತಾ ಇದೆ. ಅದಕ್ಕೂ ಮುಂಚೆ ಇವ್ರ ಹತ್ರ ಇರುವಂತ ಈಗ ಸ್ಟಾಕ್ಸ್ ಅಟ್ ಪ್ರೆಸೆಂಟ್ ಯಾವ್ದಿದೆ ಅದನ್ನು ಕೂಡ ನಾವು ಮುಗಿಸ್ಬಿಡೋಣ. ಸರ್ ಈಗ ಸರ್ ಏನ್ ಸರ್ ಇದು ET20 ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್. ಇದು ಒಂಥರ ಆಂಟಿಕ್ ಪೀಸ್. ಅದಕ್ಕೆ ಸ್ವಲ್ಪ ಸೈಡ್ ಅಲ್ಲಿ ನಿಲ್ಸ್ಬಿಟ್ಟಿದ್ದೀನಿ ಅಲ್ವಾ? ಹೌದು. ಇದು ಒಂದು ಡೀಸೆಲ್ ಇಂಜನ್ E ಕ್ಲಾಸ್ 220 2003 ಮಾಡಲ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡೀಸೆಲ್ ಇಂಜಿನ್. ಬ್ಲಾಕ್ ಕಲರ್ ಮ್ಯಾಗ್ ವೀಲ್ಸ್. ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿರೋದು ಸರ್ ರೀಸೆಂಟ್ ಆಗೇನೆ. ಬರೀ ಟೈರಿಗೆನೆ 56,000 ಟೈರಿಗೆ ಖರ್ಚು ಮಾಡಿದೀನಿ ಸರ್. ಟೈರಿಗೆ 56,000, 56,000 ಬರೀ ಬ್ರಾಂಡ್ ನ್ಯೂ ಟೈರ್ಸ್ ವಿತ್ ಕಂಪ್ಲೀಟ್ ಸರ್ವಿಸ್ ಎಲ್ಲ ರೀಸೆಂಟ್ ಆಗಿ ಮಾಡ್ಕೊಟ್ಟಿದ್ದೀನಿ. ಗಾಡಿ ಜಸ್ಟ್ ಡೀಸೆಲ್ ಹಾಕ್ಬೇಕು, ಓಡಿಸ್ಬೇಕು. ವಿತ್ 2003 ಅಂದ್ರೆ ಫ್ರೆಶ್ 5 years FC 1 year ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಇದೆ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ನನ್ನ ಕಡೆಯಿಂದಾನೆ ಮಾಡ್ಕೊಡ್ತೀನಿ. ಇನ್ಕ್ಲೂಡಿಂಗ್ ಕಮಿಷನ್ ಕೂಡ ನಂದೇ ಸರ್. ಕಮಿಷನ್ ಕೊಡೋದು ಬೇಡ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 3.5 ಲಕ್ಷ ಕೊಡ್ಲಿ ತಗೊಂಡೋಗ್ಲಿ. 3.5 ಲಕ್ಷಕ್ಕೆ ಮರ್ಸಿಡೀಸ್ ಬೆಂಜ್ 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಮರ್ಸಿಡೀಸ್ ಬೆಂಜ್. FC ಇನ್ಸೂರೆನ್ಸ್ ಈಗ ಆಲ್ರೆಡಿ ಹೇಳಿದಿರಾ? 5 ವರ್ಷ ಫ್ರೆಶ್ FC 1 year ಕಂಪ್ಲೀಟ್ ಇನ್ಶೂರೆನ್ಸ್ ಆಲ್ರೆಡಿ ಹೇಳಿದ್ರಲ್ವಾ? ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಕೌಂಟ್ ಮಾಡ್ಬೇಕು ಸರ್, ನಾನು ಕೌಂಟ್ ಮಾಡಿಲ್ಲ. 6 ಬರ್ಬೋದು ಅನ್ಕೋತೀನಿ. 6 ರಿಂದ 8 ಏರ್ ಬ್ಯಾಗ್ ಬರುತ್ತೆ. ಲಕ್ಸರಿ ಆದ್ರಿಂದ ತುಂಬಾ ಜನಕ್ಕೆ ಇದು ಗೊತ್ತಿರುತ್ತೆ. ನಾವೆಲ್ಲ ಪೋಲೋ ಓಡಿಸೋರು, ನಮ್ಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಸರ್ ಮತ್ತೊಂದು BMW 5 Series 525i ಪೆಟ್ರೋಲ್, ಮಹಾರಾಷ್ಟ್ರ ರಿಜಿಸ್ಟರ್ಡ್. NOC ಆಲ್ರೆಡಿ ಇಶ್ಯೂ ಆಗಿದೆ ಬೆಂಗಳೂರಿಗೆ. 2007 ಮಾಡಲ್ ಇದು. ಆಲ್ರೆಡಿ ಬೆಂಗಳೂರಿಗೆ ಇಶ್ಯೂ ಆಗಿದೆ. ಜಸ್ಟ್ ಬೆಂಗಳೂರಲ್ಲಿ ಟ್ಯಾಕ್ಸ್ ಪೇ ಮಾಡ್ಕೊಂಡು ರೀನಂಬರ್ ಮಾಡ್ಕೊಬೇಕಾಗಿದೆ ಅಷ್ಟೇನೆ. ಗಾಡಿ ಕಂಡೀಷನ್ ಮಾತ್ರ
ರೀಸೆಂಟ್ ಆಗಿ 2023 BMW $1,60,000 ಕೊಟ್ಟು ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ BMW. ಅದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಗಾಡಿದು. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ, ವಿತ್ NOC. ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ, ಒಂದು ಇನ್ಶೂರೆನ್ಸ್ ಒಂದು ಮಾಡಬೇಕಾಗಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಇನ್ಶೂರೆನ್ಸ್ ಕೂಡ ನಾನೇ ಮಾಡಿಕೊಡ್ತೀನಿ ಸರ್. ಓಕೆ ಓಕೆ, ಹಾಗಾದ್ರೆ ಪ್ರೈಸ್ ಏನ್ ಹೇಳ್ತಾ ಇದೀರಾ? ಬಿಲೋ 5 lakhs. ಬಿಲೋ 5 lakhs, 5 ಲಕ್ಷದ ಒಳಗಡೆ. 5 ಲಕ್ಷದ ಒಳಗಡೆ BMW 5 Series. ಪ್ರೈಸ್ ರಿವೀಲ್ ಮಾಡ್ಲಾ? 4.5 ಲಕ್ಷ ಕೊಡ್ಲಿ ತಗೊಂಡೋಗ್ಲಿ ಸರ್. ಓಕೆ, 4,50,000 4,50,000 ಗೆ ನಿಮ್ಗೆ 5 Series ಕೊಡ್ತಾ ಇದೀನಿ. ಅದು ಪೆಟ್ರೋಲ್ ಇಂಜಿನ್. ಮೈಲೇಜ್ ಎಲ್ಲ ಇದೆಲ್ಲ ಆಕ್ಚುಲಿ ಮೈಲೇಜ್ ಕೇಳಂಗಿಲ್ಲ ಸರ್. ಹಾರ್ಸ್ ಪವರ್ ಇದು ಹೊಡೆದ್ರೆ ನಿಮಗೆ ಹೈವೇಲಿ ಹಿಡಿದ್ರೆ ಈ ಗಾಡಿ ಹೋಗ್ತಾ ಇದ್ರ ಪಕ್ಕದಲ್ಲಿ ಯಾವ ಗಾಡಿ ನಾವು ಪೋಲೋ ಬೀಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ BMW ನಾವು ಹಿಂಗೆ ನೋಡುವ ಸುರ್ರ ಅಂತ ಹೋಗ್ತಾ ಇರ್ತದೆ. ಆ ತರ ಇರುತ್ತೆ ಗಾಡಿ. ಹೌದು, ಧೂಮ್ ಅನ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ನೆಕ್ಸ್ಟ್ ಇವಾಗ ಯಾವ ಗಾಡಿ ಇದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇನ್ನೊಂದು ಏನ್ ಗೊತ್ತಾ ಸರ್, ಈ ಇರೋ ಪೆಟ್ರೋಲ್ ರೇಟ್ ಅಲ್ಲಿ ₹100 1 ಲೀಟರ್ಗೆ ಎಲ್ಲರೂ ಬರೀ 15-16 ಮೈಲೇಜ್ ಇದು ಮಾಡ್ತಾ ಇರ್ತಾರೆ. ಸ್ವಲ್ಪ ಜಾಸ್ತಿ ಮೈಲೇಜ್ ಬೇಕು ಅಂದ್ರೆ ಸರ್ 18-20+ ಬೇಕಂದ್ರೆ Hyundai ಬೆಸ್ಟ್ ಚಾಯ್ಸ್ ಅಂತ. 22 ಬರ್ತಾ ಇದೆ ಸರ್. 22 ಬರ್ತಾ ಇದೆ. LPG ಹಾಕೊಂಡ್ರೆ 22 to 25 ಕಂಪನಿ ಮೈಲೇಜ್ ಕೊಟ್ಬಿಟ್ಟವನೆ. ಇಯಾನೋ 1000 ಲೀಟರ್ ಇಂಜಿನ್, ಕಂಫರ್ಟೇಬಲ್ 4 ಜನ ನೆಮ್ಮದಿಯಾಗಿ ಓಡಾಡ್ಬೋದು. 22 ಏನ್ ಫುಲ್ ಟ್ಯಾಂಕ್ LPG ಮಾಡ್ಕೊಂಡ್ರೆ ಸಮ್ಮರ್ ವೆಕೇಶನ್ ಹೊಡಿರಿ ಎಲ್ಲರೂ ಮಡಿಕೇರಿ ಕೂರ್ಗ್ ಸೈಡ್ ಹೋದ್ರೆ ಕಂಫರ್ಟೇಬಲ್ ಆಗಿರ್ಬೋದು. ಇದು ಬಂದು 2013 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ಪ್ಲಸ್ LPG ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಗಾಡಿಗೆ 90,000 ಡ್ರಿವನ್ ಆಗಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಜಸ್ಟ್ 45,000 ತಗೋಬರ್ಲಿ ಗಾಡಿಗೆ. 45,000ಕ್ಕೆ Hyundai Ioniq 2 ಲಕ್ಷ ಲೋನ್ ಮಾಡಿಸ್ಕೊಟ್ಬಿಡ್ತೀನಿ. 2 ಲಕ್ಷ ಲೋನು 2,45,000 Ioniq ಕೊಟ್ಟು ಕಳಿಸ್ತೀನಿ. ಓಕೆ, 2,45,000 ನಿಮ್ಗೆ Hyundai Ioniq ಸಿಗುತ್ತೆ. ಒಳ್ಳೆ ಮೈಲೇಜ್ ಬರುವಂತ ಗಾಡಿ, ಮತ್ತೆ ನಿಮ್ಗೆ ತುಂಬಾನೇ ಲೋ ಮೇಂಟೆನೆನ್ಸ್ ಇರುತ್ತೆ ಕಣ್ರಿ. ತುಂಬಾ ಜನ ಹೇಳ್ತಾರೆ ಸರ್ ಹೈ ಮೇಂಟೆನೆನ್ಸ್ ಇರುತ್ತೆ, ನನಗೆ ಲೋ ಮೇಂಟೆನೆನ್ಸ್ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮಾರುತಿ ಸುಜುಕಿ ಮಾತ್ರ ಅಲ್ಲ, Hyundai ಕೂಡ ತುಂಬಾ ಕಾರ್ಗಳಿರುತ್ತೆ ಲೋ ಮೇಂಟೆನೆನ್ಸ್ ಅಲ್ಲಿ ನಿಮ್ಗೆ ಗಾಡಿಗಳು ಸಿಗುತ್ತೆ. ಈಗ ನೆಕ್ಸ್ಟ್ ನಾವ್ ಎಷ್ಟೇ ಫ್ಯಾಮಿಲಿ ಸೀಟರ್ಸ್ ಅಂದ್ರೆ ಫ್ಯಾಮಿಲಿ ವೆಹಿಕಲ್ಸ್ 7 ಸೀಟರ್ಸ್ ಎಷ್ಟೇ ವೆಹಿಕಲ್ ತೋರಿಸಿದ್ರು ಇನೋವಾ ಆಗಿರೋ ಫ್ಯಾನ್ಸಿ ಡಿಫ್ರೆಂಟ್. ಹೌದು, ಸೊ ಇಂಥದ್ರಲ್ಲಿ ಮಾತ್ರ ಒಂದು 7 ಸೀಟರ್ ಟೊಯೋಟಾದಲ್ಲಿ ಇನೋವಾ ಆಗ್ಲಿ, ಫಾರ್ಚುನರ್ ಆಗ್ಲಿ, ಇನೋವಾ ಕ್ರಿಸ್ಟಾ ಆಗ್ಲಿ, ಟೊಯೋಟಾ ಯಾವ್ದೇ ಆಗ್ಲಿ, ಹೌದು, ಈವನ್ ಕೊರೋಲಾ ಆಲ್ಟಿಸ್ ಆಗ್ಲಿ 4 ಲಕ್ಷ ಓಡ್ಲಿ 5 ಲಕ್ಷ ಓಡಿದೆ ಗನ್ ಇಂಜಿನ್ ಗನ್ನೇ ಸರ್ ಅದು. ಮತ್ತೆ ಇದ್ರ ಬಾಡಿ ವೆಯ್ಟ್ ಬೇರೆ ಸರ್ ಇದ್ರದ್ದು. ಹೌದು ಮಾತ್ರ A1 ಆಗಿದೆ. ಇದು ಬಂದು 2015 ಮಾಡಲ್, ಸೆಕೆಂಡ್ ಓನರ್. ಡೀಸೆಲ್ ಟಾಪ್ ಎಂಡ್ ವಿತ್ ಮ್ಯಾಗ್ ವೀಲ್ಸ್, ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ. ರೆಕಾರ್ಡೆಡ್ 1,60,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, 1,60,000 ಕಿಲೋಮೀಟರ್ ಡ್ರಿವನ್. ಅದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಜೊತೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ABS ಕೂಡ ಇರುತ್ತೆ. ಇದು ಬಂದು ನಿಮಗೆ ವಿ ವೇರಿಯಂಟ್ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಒಂದು 12-13+ ಸರ್. 15 ಮ್ಯಾಕ್ಸ್ ಹೈವೇ. ಓಕೆ, ಗಾಡಿ ಒಂದು ಚೆನ್ನಾಗಿರುತ್ತೆ. ನನಗೆ ಇಂಟೀರಿಯರ್ ಕೂಡ ಒಂದು ಸಲ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಈ ಗಾಡಿ ಎಲ್ಲ ತಗೊಳ್ಳೋರಿಗೆ ಸ್ವಲ್ಪ ಖುಷಿ ಆಗ್ಲಿ ಅನ್ನೋದಕ್ಕೋಸ್ಕರನೇ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ನೀವೇನಾದ್ರು 7 ಸೀಟರ್ ಏನಾದ್ರು ಫ್ಯಾಮಿಲಿ ವೆಕೇಶನ್ ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಒಳ್ಳೆ ಕಂಫರ್ಟಬಲ್ ಡ್ರೈವ್. 140-130 ಹೋದ್ರು ಸರ್ ಏನು ಗೊತ್ತಾಗಲ್ಲ ಸರ್. ಅಂಪಲ್ ಹಚ್ಚಿದ್ರು ಗೊತ್ತಾಗೋದಿಲ್ಲ. ಕಂಫರ್ಟಬಲ್ ಡ್ರೈವ್. ಇನೋವಾ ಬಾಡಿ ಸ್ಟ್ರೆಂತ್ ಬೇರೆ ಸರ್. ಹೌದು ಅಲ್ವಾ? ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 10,85,000 ಕೊಡ್ತೀನಿ ಸರ್. 10,85,000. 10,85,000 ಆಗಿ ನಿಮಗೆ 2015 ಮಾಡಲ್ ಇನೋವಾ, ಅದು ಟಾಪ್ ಎಂಡ್ ಮಾಡಲ್ ವಿತ್ ಶೋರೂಮ್ ಹಿಸ್ಟ್ರಿ, 1,60,000 ಡ್ರಿವನ್ ಆಗಿರೋದು ಇನೋವಾ ಕೊಡ್ತಾ ಇದೀನಿ ನಿಮ್ಗೆ ಇವತ್ತು. ಲೋನ್ ಎಷ್ಟಾಗುತ್ತೆ ಸರ್ ಇದು? ಸರ್ 85,000 ತಗೋಬರ್ಲಿ. 10 ಲಕ್ಷ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 10 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 85,000ಕ್ಕೆ ನಿಮ್ಗೆ ಇನೋವಾ ಸಿಗುತ್ತೆ. ಅದು ಕೂಡ ಒಳ್ಳೆ ಮಾಡೆಲ್ ಗಾಡಿ. ನೋಡಿ, ಇಂಟ್ರೆಸ್ಟೆಡ್ ಬೇಗ ಕರೆ ಮಾಡೋದು. ಅವಾಗಲೇ ಸ್ವಿಫ್ಟ್ ತೋರಿಸ್ದು, ಪೆಟ್ರೋಲ್ ತೋರಿಸ್ಬಿಡೋ ಸರ್. ಡೀಸೆಲ್ ಬೇಕು ಅನ್ನೋರಿಗೆ ಡೀಸೆಲ್ ಕೂಡ ಇದೆ ತಾನೆ ನಿಮ್ಮ ಹತ್ರ? ಡೀಸೆಲ್ ಇದೆ. 2014 ಮಾಡಲ್, ಸೇಮ್ ಕಲರ್. 2020 ಮಾಡಲ್ ಏನ್ ಕಲರ್ ಕೊಟ್ಟೆ ಅದೇ ಕಲರ್ ಅಲ್ಲಿ 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್, 74,000 ಡ್ರಿವನ್ ಆಗಿದೆ. VDI ಒಳ್ಳೆ ಮೈಲೇಜ್ ಸರ್. ಡೀಸೆಲ್ ಗಾಡಿಗಳು ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೇಂಟೆನೆನ್ಸ್ ಕಡಿಮೆ, ನಿಮಗೆ ಮೈಲೇಜ್ ಒಳ್ಳೆ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 2014 ಮಾಡಲ್, ಬರೀ 50,000 ಡೌನ್ ಪೇಮೆಂಟ್ ಮಾಡ್ಲಿ, 4 ಲಕ್ಷ ಲೋನ್ ಮಾಡಿಸ್ಬಿಡ್ತೀನಿ. ಓಕೆ, 50,000ಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ 2014, ಅದು ಕೂಡ VDI ಅಂದ್ರೆ ಡೀಸೆಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುವಂತ ಗಾಡಿ ಸಿಗುತ್ತೆ. 18-20+ ಮೈಲೇಜ್ ಅಂತ ಆರಾಮಾಗಿ ಬಂದೇ ಬರುತ್ತೆ. ಲೋನ್ ಎಷ್ಟಕ್ಕೆ ಮಾಡ್ಕೊಡ್ತೀನಿ ಅಂದ್ರೆ 50,000 ಡೌನ್ ಪೇಮೆಂಟ್ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಅಲ್ಲಿಗೆ 4.5 ಲಕ್ಷಕ್ಕೆ 2014 ಮಾಡಲ್ ಸ್ವಿಫ್ಟ್ ಕೊಡ್ತಾ ಇದೀನಿ. ಸ್ವಿಫ್ಟ್ VDI, ಅದು ಡೀಸೆಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ನಿಮ್ಮ ಹತ್ರ Hyundai i10 ಕೂಡ ಇರುತ್ತೆ. DL ರಿಜಿಸ್ಟರ್ಡ್ ಅಂದ್ರೆ ಡಿಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಿಮ್ಗೆ ಈ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಕಣ್ರಿ. ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಸೈಡ್ ಅಲ್ಲಿ ಆಗಿರುತ್ತೆ, ಇವೆಲ್ಲಾನು ಕೂಡ ನೀವು ಮಾಡ್ಕೋಬಹುದು. ಇದು ಡೆಲ್ಲಿ ರಿಜಿಸ್ಟರ್ಡ್ ಇಂದ ಕರ್ನಾಟಕ ಟ್ರಾನ್ಸ್ಫರ್ ಆಲ್ರೆಡಿ ಆಗಿದೆ. ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ನಿಮಗೆ ಕರ್ನಾಟಕ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಇದು ಬಂದು
2009 ಮಾಡಲ್ ಇದು ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಕಂಪ್ಲೀಟ್ 5 years ಫ್ರೆಶ್ FC 1 year ಕಂಪ್ಲೀಟ್ ಇನ್ಶೂರೆನ್ಸ್ ಮಾಡಿ ಜನರಲ್ ಸರ್ವಿಸ್ ಮಾಡಿ ಗಾಡಿ ತುಂಬಾ ಚೆನ್ನಾಗಿದೆ. ಇವತ್ತೇ ಬಂದಿರೋದು ಗಾಡಿ, ಅದಕ್ಕೆ ಆಚರಣೆ ನಿಲ್ಸಿದ್ದೀನಿ. ವಿತ್ 5 years ಫ್ರೆಶ್ FC 1 year ಕಂಪ್ಲೀಟ್ ಇನ್ಶೂರೆನ್ಸ್ ಎಲ್ಲ ಮಾಡಿ ಆನ್ ಟೇಬಲ್ ಫಿಕ್ಸ್ ಪ್ರೈಸ್ 2 ಲಕ್ಷ ತಗೊಂಡಿ ಸರ್ ಸಾಕು. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಹ್ಯುಂಡೈ i10 ವಿತ್ ಕರ್ನಾಟಕ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ವಿತ್ ಕರ್ನಾಟಕ ಹ್ಯುಂಡೈ i10 2009 ಮಾಡಲ್ ವಿತ್ 5 years ಫ್ರೆಶ್ FC 1 year ಕಂಪ್ಲೀಟ್ ಇನ್ಶೂರೆನ್ಸ್ i10 ಕೊಡ್ತಾ ಇದೀನಿ. ಓಕೆ, ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟ್ ಇರುತ್ತೆ. ಆಲ್ 4 ಪವರ್ ವಿಂಡೋ ಅಂದ್ರೆ 4 ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಇರುತ್ತೆ. 16+ ಮೈಲೇಜ್ ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಿಫ್ಟ್ 2 ಬರ್ತಾ ಇದೆ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಣ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ತುಂಬಾ ಜನ ಸಾಂಗ್ ಕೇಳಕ್ಕೆ ಆಂಪ್ ಊಫರ್ ಹಾಕಿಸ್ತಾ ಇರ್ತೀರಾ. ಸೊ ನೀವು ನೋಡ್ತಾ ಇರ್ಬೋದು, ಇವ್ರ ಹತ್ರ ಆಂಪ್ ಊಫರ್ ಎಕ್ಸ್ಪ್ಲೋಡ್, ಸೋನಿ ಎಕ್ಸ್ಪ್ಲೋರ್ದು ಆಲ್ರೆಡಿ ಫಿಟ್ಟೆಡ್ ಇರುವಂತ ಒಂದು ಕಾರ್ ಇರುತ್ತೆ. ಯಾವ ಅಪ್ಪ ಅಂದ್ರೆ ಸ್ವಿಫ್ಟ್, ಅದು ಕೂಡ ನಿಮಗೆ ಡೀಸೆಲ್ ZDI ಅಲ್ಲ, ಇದು ZDI ಟಾಪ್ ಅಂಡ್ ಮಾಡಲ್ ವಿತ್ ಮಾಡಲ್. ಓಕೆ, ವಿತ್ ಅಲೋವಿಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಸ್ಟಿಕ್ರಿಂಗ್ ಎಲ್ಲ ಮಾಡಿಸಿ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಇದು ಈಗ ತಾನೇ ಬಂದಿರೋಂಥದ್ದು, ಸ್ವಲ್ಪ ವಾಶ್ ಮಾಡಿದ್ರೆ ಇನ್ನೂ ನಿಮಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಇದು. ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್. 2012 ಮಾಡಲ್, 3rd ಓನರ್, ಡೀಸೆಲ್ ಇಂಜನ್, ಟಾಪ್ ಎಂಡ್ ಮಾಡಲ್, ZDI. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ವಿತ್ ಸಬ್ ಊಫರ್ ಆಂಪು ಎಲ್ಲ ಇದೆ, ವಿತ್ ಲೆದರ್ ಇಂಟೀರಿಯರ್. ರೆಕಾರ್ಡೆಡ್ 83,000 ಡ್ರಿವನ್ ಆಗಿದೆ. ಜಸ್ಟ್ ಅರೈವ್ಡ್, ಸ್ವಲ್ಪ ರೀಫೆಬ್ ನೀವು ಹೇಳ್ದಂಗೆ ರೀಫೆಬ್ ಮಾಡ್ಬೇಕಾಗಿದೆ. ಇನ್ಕ್ಲೂಡಿಂಗ್ ರೀಫೆಬ್ ಎಲ್ಲ ಮಾಡ್ಬಿಟ್ಟು 3,85,000 ಕೊಡ್ತೀನಿ ಸರ್. ಓಕೆ, 3,85,000ಕ್ಕೆ ನಿಮ್ಗೆ ಅದು ಸ್ವಿಫ್ಟ್ ZDI ಸಿಗುತ್ತೆ. ಅಂದ್ರೆ ನಿಮಗೆ ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀನಿ. ವಿತ್ ವುಡನ್ ಫಿನಿಶಿಂಗು ಎಲ್ಲಾನು ಕೂಡ ಮಾಡಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ನೀಟ್ಲಿ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಇದಕ್ಕೆ ಏನಾದ್ರು ಲೋನ್ ಕೂಡ ಆಗುತ್ತಾ? ಆಗುತ್ತೆ ಸರ್, 100%. 50,000 ಬರೀ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, 3.25 ಲಕ್ಷ ಅಷ್ಟು ಲೋನೇ ಮಾಡ್ಕೊಡ್ತೀನಿ ನಿಮಗೆ. ಓಕೆ, 50,000 ಡೌನ್ ಪೇಮೆಂಟ್ ಅಂದ್ರೆ 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಮಾರುತಿ ಸುಜುಕಿ ಸ್ವಿಫ್ಟ್ ZDI. ಯಾರು ಬೇಕೋ ಬೇಗ ಕರೆ ಮಾಡಬಹುದು. ಹೌದು, ನೋಡಿದ್ರೆ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿನ ಕಾರ್ ಕಲೆಕ್ಷನ್ಸ್ ಮತ್ತೆ ಇವ್ರ ಹತ್ರ ಇರುವಂತ ಕಾರ್ನ ಬಜೆಟ್ ಕೂಡ ನಿಮಗೆ ಖಂಡಿತವಾಗಿ ನಿಮಗೆ ಖುಷಿಯಾಗಿರುತ್ತೆ ಅಂತ ನಾನು ನಂಬ್ತೀನಿ. ಸರ್, ನನ್ನ ಸಬ್ಸ್ಕ್ರೈಬರ್ ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಖಂಡಿತವಾಗಿ ಬರ್ತಾರೆ. ನೀವು ಹೇಳಿದ್ರ ಫೈನಲ್ ಪ್ರೈಸ್ ಅಂತ ಕೆಲವೊಂದಕ್ಕೆ, ಬಟ್ ಆದ್ರೂ ಕೂಡ ಅದರಲ್ಲೂ ಕೂಡ ಎಷ್ಟು ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ಮಾಡ್ಕೊಡಿ, ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ನಿಮ್ಗೆ ಅಷ್ಟೇ ಕೇಳ್ಕೊಳ್ಳೋದು. ಮಾಡ್ಕೊಡ್ತೀನಿ ಸರ್. ಇದೇ ತರ ಒಳ್ಳೊಳ್ಳೆ ಕಾರ್ನ ಒಳ್ಳೊಳ್ಳೆ ಪ್ರೈಸ್ ಕೊಡ್ತಾರೆ. ನೆಕ್ಸ್ಟ್ ಮತ್ತೊಮ್ಮೆ ಮೊದಲನೇ ವಿಡಿಯೋ ನಿಮ್ ಕಡೆಯಿಂದ. ಹೌದು, ಸೆಕೆಂಡ್ ವಿಡಿಯೋ ನಿಮ್ ಸಬ್ಸ್ಕ್ರೈಬರ್ಸ್ಗೆ 7 ಸೀಟರ್ ಕೊಡೋ ಪ್ರೈಸ್ ನಾನೇ ಸಂಚಾರಿ ಯಾರು ಕೊಟ್ಟಿಲ್ಲ. ಓಕೆ, ಅಂತ ಪ್ರೈಸ್ ಅದೇ ಅಂತ ಅಲ್ಲ, ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ 7 ಸೀಟರ್. ನೀವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೋದು, ಚಾಂಪಿಯನ್ ಕಾರ್ಸ್ ಅಲ್ಲಿ 375 ಕೊಟ್ಟಿದ್ದೀನಿ. ನಿಮ್ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನ ಕಡಿಮೆ ತಗೊಂಡ್ಬರ್ತೀನಿ ಸರ್. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ, ಖಂಡಿತ ಆಲ್ ಓವರ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ರಿವೀಲ್ ಮಾಡ್ತೀನಿ. 375 ಕಡಿಮೆ 7 ಸೀಟರ್ ಗಾಡಿ ಕೊಡ್ತೀನಿ. ಓಕೆ, 3.25 ಲಕ್ಷದೊಳಗೆ ಕೂಡ 7 ಸೀಟರ್ ನಾನು ನೆಕ್ಸ್ಟ್ ಟೈಮ್ ನಿಮಗೆ ತರಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಯಾರ್ಯಾರಿಗೆ ಇಲ್ಲಿ ಕಾರ್ ಇಷ್ಟ ಆಯ್ತು, ಇವರು ಕರೆ ಮಾಡ್ಬೋದು, ಹೆಚ್ಚಿನ ಮಾಹಿತಿನೂ ಕಡೆ ಪಡಿಬೋದು. ಮತ್ತೆ ಸಿಗೋಣ ನನ್ನ ಪ್ರೀತಿಯ ಬಂಧುಗಳ ಮುಂದಿನ ಒಂದು ವಿಡಿಯೋದಲ್ಲಿ ಬೇರೊಂದು ಶೋರೂಮ್, ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.